ದೇವತ್ಯಾರ ಸಾಲಕ್ಕೂ ತಿದ್ರ ಕೆಳಗ ಋಷಿ ಮುನಿಗ ಸೇರಿದ್ರ ಹಾಲು ಬತ್ತಲ ಕತೆ ಹಸಲ ಬಲ ಚಲನ ಹಾಡಿ ಹೇಳಲಾವಲೆ ಮಗ ಪಾದ್ರ ಬಾಪಿಬೆ ತೇವ್ರಿ ನಿಮಗ ಸಂತರ ಕತೆ ಭಾಗ ಸೃಷ್ಟಿಕರ್ತ ಶಿವ ಸಜ್ಜಾಗಿ ಕೂತಿದ್ದ ವಜ್ರ ವೈಭವ ಆಸನ ಮ್ಯಾಗ ವೀರಭದ್ರ ನಂದೀಶ್ವರ ಮಗಲಾಗ ಸೇವೆ ನಡೆದಿತ್ತು ಸರಿಯಾಗಿ ಸಬಲಾಗ ಹಾಲು ಬತ್ತಲ ಕತೆ ಹಸಲ ಬಲ ಚಲನ ಹಾಡಿ ಹೇಳಲಾವಲೆ ಮಗ ಪಾದ್ರ ಬಾಪಿಬೆ ತೇವ್ರಿ ನಿಮಗ ಕತೆ ಭಾಗ ಸೃಷ್ಟಿಕರ್ತ ಶಿವ ಸೃಷ್ಟಿಕರ್ತ ಶಿವ ಸಜ್ಜಾಗಿ ಕೂತಿದ್ದ ವಜ್ರ ವೈಭವ ಆಸನ ಮ್ಯಾಗ ವೀರಭದ್ರ ನಂದೀಶ್ವರ ಮಗಲಾಗ ಸೇವೆ ನಡೆದಿತ್ತು ಸರಿಯಾಗಿ ಸಬಲಾಗ ಬತ್ತಲ ಕತೆ ಹಸಲ ಬಲ ಚಲನ ಹೇಳಲಾವಲೆ ಮಗ ಪಾದ್ರ ಬಾಪಿಬೆ ತೇವ್ರಿ ನಿಮಗ ಸಂತರ ಕತೆ ಭಾಗ ರಂಭ ಮೆನಕೆಯರು ಜಂಬದೇಹದ ಬಂದು ನರ್ತನೆ ಮಾಡ್ತಿದ್ರು ನೋಡುವಂಗ ನೃತ್ಯ ನೋಡಿ ತುಂಬಿತ್ತು ಅಲ್ಲಿ ನವರಂಗ ಶಿವ ಅವತಾನ ಯಾರಿಲ್ಲ ಇವರಂಗ ಹಾಲ ಬತ್ತಲ ಕತೆ ಹಸಲ ಬಲ ಚಲನ ಹಾಡಿ ಹೇಳಲಾವಲೆ ಮಗ ಪಾದ್ರ ಬಾಪಿಬೆ ತೇವ್ರಿ ನಿಮಗ ಸಂತರ ಕತೆ ಭಾಗ ರಂಭ ಮೆನಕೆಯರು ರಂಭ ಮೆನಕೆಯರು ಜಂಬದೇಹದ ಬಂದು ನರ್ತನೆ ಮಾಡ್ತಿದ್ರು ನೋಡುವಂಗ ನೃತ್ಯ ನೋಡಿ ತುಂಬಿತ್ತು ಅಲ್ಲಿ ನವರಂಗ ಶಿವ ಅವತಾನ ಯಾರಿಲ್ಲ ಇವರಂಗ ಹಾಲ ಬತ್ತಲ ಕತೆ ಹಸಲ ಬಲ ಚಲನ ಹಾಡಿ ಹೇಳಲಾವಲೆ ಮಗ ಪಾದ್ರ ಬಾಪಿಬೆ ತೇವ್ರಿ ನಿಮಗ ಸಂತರ ಕತೆ ಭಾಗ ಗಾಂಧರ್ವ ಸ್ತ್ರೀಯರು ಚಂದಾಗಿ ಹಾಡ್ತಿದ್ರು ಶಿವನ ಮ್ಯಾಲ ಸುತ್ತ
ಮಾಡ್ತಿದ್ರು ಶಿವನ ಮ್ಯಾಲ ಸುತ್ತ ಮಾಡಿರಾಗ ಭಕ್ತಿ ನೋಡಿ ಒಲಪ ಶಿವ ಬಲು ಬೇಗ ಮೈ ಮರೆತು ಕೇಳುತ್ತಿದ್ದ ಅವರ ಕೂಗ ಹಾಲ ಬತ್ತನ ಕಟ್ಟ ತಲ ಬಲ ತಲೆಲ್ದ ಹೌದೌದು. ಯಾಕಂದ್ರ ಏನಾಗಿತ್ರಿಪ್ಪ? ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ದೈವಕ್ಕೆ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಪರಶುವನ್ನ ಸಲ್ಲಿಸುತ್ತ ಯಾಕಂತ ಕೇಳಿದ್ರ ಏನ್ ಹೇಳಿದ್ರಿಪ್ಪ? ಆಚೆ ಒಂದು ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯ ಕಲಾವಿದರಾಗಿರ್ತಕ್ಕಂಥವ್ರು ಒಂದು ತಂದೆ ಸ್ವರೂಪರಾಗಿರ್ತಕ್ಕಂಥವ್ರು ಹೌದು, ನಮ್ಮ ಕಾಕಾರ ಬಹಳ ಚಂದ ಮಾತಾಡಿ ಹೌದ್, ಪಾಳಿ ಕೊಟ್ಟು ಹೋಗ್ಯಾರ. ಹೋಗಿ ಕೂತ್ ಬಿಟ್ಟಾರ ಕುರ್ಚಿ ಮೇಲೆ. ಹೌದಿಲ್ಲ? ಹಾ. ಯಾಕಂತ ಕೇಳಿದ್ರ ನಾವು ಹಾಲ ಮತದೊಳಗೆ ಹುಟ್ಟಿ ಏನಪ್ಪ ಅಂತ ಕೇಳಿದ್ರೆ ಎಷ್ಟೋ ವರ್ಷ ಕಾಲೇಜ್ ಮುಗಿಸಿ ಡಿಗ್ರಿ ಅಂತಕ್ಕಂಥದ್ದು ಮುಗಿಸ್ಕೊಂಡ ಹೌದು, ಈ ಶಿವಸ್ಥಾನದೊಳಗೆ ಸ್ವಲ್ಪ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ಶಿವಸ್ಥಾನದೊಳಗೆ ಕಾಲಿಟ್ಟು 10 ವರ್ಷ ಆಯ್ತು. 10 ವರ್ಷ ಆಯ್ತು ಕರೆ ಹಾಲ ಮತದೊಳಗೆ ಹುಟ್ಟಿವ್ ಕರೆ ಹಾಲ ಮತ ಅಂದ್ರನೇ ಏನು ಅನ್ನೋದು ಮರ್ತು ಬಿಟ್ಟಿದ್ದು ನಾವು. ಹೌದ್ರಿಪ್ಪ. ಯಾಕಂದ್ರೆ ಬೆಳಗಾವ ಜಿಲ್ಲಾ ಕಡೆ ಹೆಣ್ಣಿಗೆ ಹೆಚ್ಚ ಗಂಡಿಗೆ ಹೆಚ್ಚ ಆತರ 18 ಪುರಾಣಕ್ಕೆ ಪುರಾಣ ಬಡದಾಡ್ಕೋತ ಹೊಂಟಿದ್ದು ಪರಶುವನ್ನ. ಹೌದು, ಶಿವಶಕ್ತಿ ಒಕ್ಕವಾದ ಏನೋ ಒಂದು ಪೂರ್ವ ಜನ್ಮದ ಪುಣ್ಯದಿಂದ ನಮ್ಮ ಉಮದಿ ಮಾನಸದ ಕಾಕ ಎಲ್ಲಾ ಸಂಘದವರ ವತಿಯಿಂದ ಅವ್ರೆಲ್ಲಾರು ಪುಣ್ಯದಿಂದ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ಕೆಲವೊಂದು ಕಾರ್ಯಕ್ರಮ ಈ ಕಡೆ ಭಾಗಕ್ಕೆ ಕೊಡ್ಲಾಕ ಬರ್ಲಾಕತ್ತೀವಿ. ಹೌದು, ಹೌದಿಲ್ಲ? ಯಾಕಂತ ಕೇಳಿದ್ರೆ ಏನೋ ಒಂದು ಸೇವೆ ಮಾಡ್ಬೇಕಂತಕ್ಕಂತ ಯಾಕಂದ್ರ ಆ ಕಡೆ ನಾ ಹುಷಾ ನೀ ಹುಷಾ ಅಂತ ಹೇಳಿ ಅವ್ರ ನಟ್ ನಾವು ಬೈಯೋದು, ನಮ್ಮ ನಟ್ ಅವ್ರ ಬೈಯೋದು, ಹೌದು, ಇದು ಆ ಕಡೆ ನಡೆದಿತ್ತು. ಆದ್ರೆ ಈ ಕಡೆ ಹಂಗಲ್ಲ. ಈ ಕಡೆ ಹೆಂಗ್ರಿಪ್ಪ? ಈ ಕಡೆ ಹೆಂಗಪ್ಪ ಅಂತ ಕೇಳಿದ್ರ ಮನಸ್ಸ ಮನಿ ಅಟ್ಟೆ ಶಾಂತ ಆಗೋದು ಬೇಡ, ಮನಸ್ಸು ಶಾಂತ ಆಗ್ಬೇಕು. ಈ ಕಡೆ ಹೌದು, ನಾವ್ ಆ ಕಡೆ ಏನಾರ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂಜಾನೆ ಹೋಗ್ಬೇಕಾರ ವಜ್ಜ ಹೊತ್ಕೊಂಡು ಹೋಗೋದ ಆಕಿತ್ತದು. ನಿನ್ನೆ ರಾತ್ರಿನೇ ಇತ್ತು, ಎಲ್ಲಿ ನಿನ್ನೆ ಹಗಲಿ ಇತ್ತು ಎತ್ತಲೇಪ್ಪ, ಎಲ್ಲಿ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕ್ ಹೊನಕುಪ್ಪಿ ಗ್ರಾಮ ಕಾರ್ಯಕ್ರಮ ಇತ್ತು. ಹೌದು, ಬರೇ ಸವಾಲ್ ಹಾಕುದು, ಹುಡುಕ್ಯಾಡುದು, ಹೊಡಿಯುದು, ಅಲ್ಲಿ ಅವ್ರನ್ನ ಬೇಯುದು ನಾವು ಬೇಯುದು, ಇದೇ ಜಗಳ ಜಂಜಟ ಆಗಿ ಮತ್ತಿ ಕೊಲ್ಲತ್ತ ಮತ್ ಹೊಳಿ ಹಾಕುದು ಸವಾಲು. ಹಂಗೆ ಹಾಕುದೆ ಅವ್ರ ಹೊಳಿ ಮತ್ತ ಅಕ್ಕಿ ಬಸದ ಅನ್ನ ಸರ್ ಹಾಕಿ ಇವ್ರನ್ನ ಊಟ ಮಾಡ್ಸುದ ಇವ್ರು ಹಾಡುದ ಹೌದಲ್ಲ? ಎಂತ ಕಾರ್ಯಕ್ರಮ ಆ ಕಡೆ ನಡೀತಾವ ಹುಯ್ಯತ್ತ. ಆದ್ರೆ ಈ ಕಡೆ ಹಂಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಏನಾರ ತಿಳ್ಕೊಬೇಕಾಗಿತ್ತು ಅಂದ್ರ ಅದು ಈ ಕಡೆ ಭಾಗಕ್ಕನೆ ಬರ್ಬೇಕಾಗ. ಹೌದ್ರಿಪ್ಪ. ಹೌದಲ್ಲ? ನಮ್ಮ ಉಮದಿ ಮಾನಸದ ಕಾಕಾರ ಸಂಗಾಟ ಅವ್ರ ನಮ್ಮ ಕಾಕಾರ ಉಮದಿ ಒಳಗ್ ಕಾರ್ಯಕ್ರಮ ನಡೆದಾಗ ಅವ್ರಿಗೆ ನಮ್ಗೆ ಒಳ್ಳೆ ಜೋರಿ ಹತ್ತಿತ್ತು ಅವಾಗ. ಹೌದಲ್ಲ? ಈಗ ಅದೇ ಕಾರ್ಯಕ್ರಮವನ್ನ ನಮ್ಮ ಕಾಕಾರ ಆಗಿರ್ತಕ್ಕಂಥ ವಿಷಯ ಬಹಳ ಚಂದ ಮಾತಾಡ್ಕೊತ ಹೊಂಟಾರಪ್ಪ. ನಮ್ಮನು ಕೆಲವೊಂದು ಮಾತುಗಳನ್ನ ಕೇಳ್ಕೊತ ಹೊಂಟಾರ. ನಮ್ಮ ಕಾಕ ಅವ್ರ ಅಂದ್ರು ಏನಂತಂದ್ರು? ಹಾಲು ಮತ್ತ ಗುಟ್ಟಿ ಬಾಯಿ ಯಾಕದ ಕೇಳಿದ್ರ ನಮ್ಮ ಮುಗಡ್ಯಾಳ ಸುಮಿತ್ರ ಅವಳು ಅಪ್ಪ ಅಪ್ಪ ಅನ್ಕೋತ ನಮ್ಮನ್ನ ಗಪ್ಪ ಮಾಡಿಬಿಟ್ಟಾಳ ಅಂದ್ರ ಅವ್ರು. ಹೌದು, ಏನು ಅಪ್ಪ ಅಪ್ಪ ಅನ್ಕೋತ ಗಪ್ಪ ಮಾಡಿ ಅರ್ಥ. ಯಾಕದ ಕೇಳಿದ್ರ ಇವತ್ತು ಎಲ್ಲಾರು ನಿಮ್ಮ ಮಕ್ಕಳು ಇದ್ದಂಗೆನೆ. ಅಕ್ಕ ಆದ್ರು ಮಗಳೇ ಇದ್ದಂಗ, ನಾ ಆದ್ರೂ ಮಗಳೇ ಇದ್ದಂಗ. ಮಗಳೇ ಇದ್ದಂಕ್ರಿ ಇನ್ನೊಂದು ಮಾತು ಹೇಳ್ಯಾರಪ್ಪ ಅವ್ರ ಹೆಂಗ್ ಹೇಳ್ಯಾರ ಗೊತ್ತನ? ಏನಂತ? ಉಮದಿ ಮನುಷ್ಯದ ಕಾಕ ಅಂದ್ರ ನಮ್ಗ ಅಪ್ಪ ಇದ್ದಂಗ, ಅವ್ರಿಗೆ ನಾವ್ ಮಗಳಿದ್ದಂಗ. ಅವ್ರ ನಾವ್ ಹೋಲಿ ಇವತ್ತ ಆ ಸುಮಿತ್ರ ಅಕ್ಕ ಕರೆ ಚಿಗವಣ ಹೋಲಂಕ ಅಂತದ. ಹೌದಿಲ್ಲ? ಯಾಕಂದ್ರ ಅಪ್ಪನ ನಾನೇ ಹೋಲಿನಿ. ಏನಿದ್ರು ಅಪ್ಪನ ಗುಣಗಳೇನು ನನಗ ಬಂದಾವ. ಹೌದು, ಇವತ್ತು ಬಟ್ಟೆ ಹೆಂಗಪ್ಪ ಅಂತ ಕೇಳಿದ್ರ ಪರಶುವನ್ನ ಏನಿಪ್ಪ ನಮ್ಮ ಬಸವ ಕಾಕಾರು ವಿಷಯಗಳನ್ನ ಮಾತಾಡ್ಕೋತ ಹೊಂಟಾರ. ಕೆಲವೊಂದು ವಿಷಯಗಳನ್ನ ನಮ್ಮನ್ನ ಕೇಳಿ ಹೋಗ್ಯಾರ. ಏನಂತ ಕೇಳ್ಯಾರಪ್ಪ ವಿಷಯ? ಏನ್ ಕೇಳ್ಯಾರಪ್ಪ ಅಂತಂದ್ರ ಇವತ್ತು ಶಿವ ಪಾರ್ವತಿಯರ ಲಗ್ನ. ಯಾರಪ್ಪ ಅಂತ ಶಿವ ಪಾರ್ವತಿಯರು ಬಂದು ಮಾಳಿಂಗರಾಯಿಗ ಮುಂಡಾಸ ಸುತ್ತಿ ಹೋಗ್ತಾರು. ಹೌದು, ಅದೇ ಶಿವ ಪಾರ್ವತಿ ಮುಂಡಾ ಸುತ್ತಬೇಕಾರ ಶಿವ ಪಾರ್ವತಿ ಅನ್ಸ್ಕೋಬೇಕಾರ ಶಿವ ಪಾರ್ವತಿಯರ ಲಗ್ನ ಆಗೈತಿ. ಆ ಶಿವನ ಏನಪ್ಪಾ ಅಂತ ಕೇಳಿದ್ರ ಅವನ ಕುಲದೇವರು ಯಾವ್ದಾ, ಆ ಶಿವನ ಜಾತಿ ಯಾವುದಿತ್ತು. ಇದು ಒಂದು ಮಾತಾಡ್ದಾಗ ಇನ್ನೊಂದು ಮಾತು ಹೇಳ್ರವ್ರು. ಏನಂತ ಹೇಳ್ಯಾರು? ಶಿವ ಪುರಾಣವನ್ನ ಶಿವ ಬರ್ದತ್ತ, ಬ್ರಹ್ಮ ಪುರಾಣವನ್ನ ಬ್ರಹ್ಮ ದೇವರು ಬರ್ದತ್ತ, ವಿಷ್ಣು ಪುರಾಣವನ್ನ ವಿಷ್ಣು ದೇವರು ಬರ್ದತ್ತ. ನೋಡ್ಕಿಲ್ಲಿ ಇದು ಎಲ್ಲಿತ್ತಂತ ಶಾಂತಿ ಕಾಕ. ಯಾಕಂತ ಕೇಳಿದ್ರ ಏನಂತು? ನಾವ್ ಎಷ್ಟು ಸೈಲೆಂಟ್ ಅದಾವ ಅಟ್ಟು ವೈಲೆಂಟ್ ಅದಾವ. ಯಾಕಂತ ತಪ್ಪು ನಮ್ ಕಡೆ ಮಾತಾಡುವಂಗಿಲ್ಲ. ಹೌದಲ್ಲ? ಈಗ ಸದ್ಯಕ್ಕ ಯಾರ ಮನೆಗೆ ಬಂದಿವಪ್ಪ ಅಂತಂದ್ರ ನಮ್ಮ ಕಾಕಾರ ಮನೆಗೆ ಇವತ್ತು ಏನಪ್ಪಾ ಅಂತ ಕೇಳಿದ್ರ ಮನಿ ವಾಸು ಶಾಂತಿ ಮನಿ ಇವತ್ತು ಮಲಕಾರ ಶುದ್ಧನ ಕರೆಸಿ ಹಬ್ಬ ಹಾಕ್ಯಾರ ಅಂದ್ರ ಇವತ್ತಿನ ದಿವಸ ಅವ್ರ ಮನೆಗೆ ಬಂದಿವಪ್ಪ. ಇದು ಯಾರ ಮನೆಗೆ ಕೇಳ್ರ ಕಾಕಾರ ಮನೆಗೆ ಹೇಳ್ತಾರ. ಹೌದು, ನಾವ್ ಹಾಡಾಕ ಬಂದಿದ್ ನಮ್ಮದ ಮನಿ ಅಂದ್ರ ಹಂಗ್ಯಾಂಗ ಹೋಯಪ್ಪ
ಬಡದ್ ಕಳಿಸ್ತಾರ ನಮ್ಗೆ. ಹಾ ಹೌದಲ್ಲ ಹೌದ್. ಹಂಗ ಹಾ. ಶಿವ ಪುರಾಣವನ್ನು ಶಿವ ಬರದ, ಹೌದು ವಿಷ್ಣು ಪುರಾಣವನ್ನು ವಿಷ್ಣು ಬರದ ಹಾ ಅಂತಕ್ಕಂತ ಮಾತು ಹೇಳಿದ್ರು ಅವ್ರು. ಹೇಳ್ರಿ ಅಪ್ಪ ಕಾಕಾ ಒಂದ್ ಮಾತು ಹೇಳ್ತಾನೆ ಕೇಳ್ರಿ. ಇದು ಹೆಂಗಾಯ್ತು ಗೊತ್ತಾನ? ಪಾಕೆಟ್ ಕೊಡ್ದಾವ ಪಾರ್ವತಿ ಮಗ, ವಿಸ್ಕಿ ಕೊಡ್ದಾವ ವಿಷ್ಣುನ ಮಗ, ಹಾ ಬೀರ್ ಕೊಡ್ದಾವ ಬೀರಪ್ಪ ಮಗ, ಏನೋ ಕುಡಿಯಲ್ದ ಹುಚ್ಚುಳಿ ಮಗ ಅನ್ನಂಗ ತುಂಬಿಕೊಂಡ್ರು. ಹೌದಿಲ್ಲ ಹಾ ಪರಸವನ ಕೇಳಿಲಿ ಹೌದ್. ಯಾಕಂತ ಕೇಳಿದ್ರ ಏನತ್ತು? ಇವತ್ತಿನ ದಿವಸ ನಿಮಗಿಂತ ವಯಸ್ಸಿನಾಗ ನಾ ಸಣ್ಣವಳು ಇರಬಹುದು. ಸಣ್ಣ ಅವ್ರದ್ದು ಇದು ಸಣ್ಣಕ್ಕನೆ ಅದನ್ನ ಹಾ. ನಿಮ್ದು ಎಷ್ಟು ಸರ್ವಿಸ್ ಆಗೈತಿ ಅಟ್ ನಮ್ದು ವಯಸ್ಸು ಆಗಿಲ್ಲ. ಆಗಿಲ್ಲಪ್ಪ. ಈಗ 25-26 ವಯಸ್ಸು ಚಾಲು. ಹೌದು ಹೌದು ಹೌದಲ್ಲ ಹಾ. 25-26 ವರ್ಷ ಚಾಲು ಅದಾವ್ಕರಿ. ಹಾ. ನೀವು ಮಾತಾಡೋದು 18 ಪುರಾಣ ಅಂತೇಳಿ ಬಂದು ದಿಗ್ಲಕ್ ಬೀಳ್ಬೇಡ್ರಿ ನೀವು. ಹಾ ಹೌದಿಲ್ಲ ಹೌದ್. 18 ಪುರಾಣದಾಗ ಶಿವ ಪುರಾಣ ಶಿವ ಬರದ, ವಿಷ್ಣು ಪುರಾಣ ವಿಷ್ಣು ಬರದ ಹೌದ್. ಅಂತಕ್ಕಂತ ಮಾತು ಹೇಳಿರಿ. ಹೇಳು. ನಿಮಗ್ ಸಿಕ್ಕಿದ್ರೆ ಇರ್ಬೋದು, ಹಾ ಅದಕ್ಕೆ ನಾ ತಪ್ಪು ಅನ್ನೋದಿಲ್ಲ. ಹೌದು. ಆದ್ರೂ ನಿಮ್ಗೊಂದು ಮಾತು ಹೇಳ್ತಾನ ಏನ್ ಹೇಳು? ನೋಡು. ಹಾ. 18 ಪುರಾಣವನ್ನೆಲ್ಲ ಯಾರು ರಚನೆ ಮಾಡ್ಯಾರ ಅಂತ ಜಗತ್ತು ಸ್ತುತಿ ಸಾರ್ತೈತಿ. ಸಾರ್ದೈತಪ್ಪ. ಯಾರು ಬರ್ದಿಟ್ರು? ಯಾರಿಪ್ಪ? ವೇದ ವ್ಯಾಸರಾಗಿರ್ತಕ್ಕಂಥವ್ರು 18 ಪುರಾಣ ರಚನೆ ಮಾಡ್ಯಾರ. ಹೌದ್. ವೇದ ವ್ಯಾಸರ 18 ಪುರಾಣ ರಚನೆ ಮಾಡೋಕ್ಕಿಂತ ಮೊದಲು ಮಹಾಭಾರತವನ್ನು ರಚನೆ ಮಾಡಿದ್ರು ಅವರು. ಹೌದು. ಮಹಾಭಾರತವನ್ನು ರಚನೆ ಮಾಡಿದ್ರ ಕರೆ ಹಾ. ಅವ್ರ ಮನಸ್ಸಿಗೆ ಹೊಟ್ಟೆ ಆನಂದ ಸಿಗಲಿಲ್ಲ. ಇಲ್ಲ. ಅವಾಗ ವೇದ ವ್ಯಾಸರು ವಿಚಾರ ಮಾಡಿದ್ರು. ಏನಂತ? ಏನ್ ವಿಚಾರ ಮಾಡಿಪ್ಪ ಅದಕ್ಕೆ? ಮಹಾಭಾರತವನ್ನು ರಚನೆ ಮಾಡಿ ಹೌದ್. ಮನಸ್ಸಿಗೆ ಆನಂದ ಸಿಗವಲ್ತು, ಹಾ ಹಾ ಏನು ಮುಂದೆ ಹ್ಯಾಂಗ ಮಾಡ್ಬೇಕಂತ ತಿಳ್ಕೊಂಡು ವೇದ ವ್ಯಾಸರಾಗಿರ್ತಕ್ಕಂಥವ್ರು ಎಷ್ಟೋ ಪುಣ್ಯ ಕ್ಷೇತ್ರ ಭೂಮಿ ಮೇಲೆ, ಇದೇ ಭೂಮಿ ಮೇಲೆ ಇರ್ತಕ್ಕಂಥ ಹೌದ್. ಎಷ್ಟೋ ಪುಣ್ಯ ಕ್ಷೇತ್ರಗಳನ್ನ ತಿರುಗಿ ತಿರುಗಿ ಕೊನೆಯದಾಗಿ ಕಾಶಿ ಕ್ಷೇತ್ರಕ್ಕೆ ಬಂದಾರ ಅವರು. ಬಂದಾರಪ್ಪ. ಕಾಶಿ ಕ್ಷೇತ್ರಕ್ಕೆ ಬಂದು ಕಾಶಿ ಕ್ಷೇತ್ರದಲ್ಲಿ ಕುಂತು ಹಾ. ವೇದ ವ್ಯಾಸರು 18 ಪುರಾಣವನ್ನು ರಚನೆ ಮಾಡಿಟ್ಟಾರ. ಹೌದ್. ನೀವೇನ್ ಹೇಳ್ರಿ? ಏನಂತಪ್ಪ? ಶಿವ ಪುರಾಣ ಶಿವ ಬರದತ್ತ, ವಿಷ್ಣು ಪುರಾಣ ವಿಷ್ಣು ಬರದತ್ತ, ಹಾ ಬ್ರಹ್ಮ ಪುರಾಣ ಬ್ರಹ್ಮ ಬರದತ್ತ. ಮತ್ ನೀವೊಂದು ಬರ್ದ್ ಬಿಡ್ರಿ ಅತ್ರ ಮುಂದಿಂದ. ನಾ ಗಪ್ಪ ವಾಮನ ಪುರಾಣ ಭವಿಷ್ಯ ಭಾಗ ಯಾರ್ದಾಗ ಇದು ಕೇಳು. ಹಾ. ಪುರಾಣ ಅಂತಕ್ಕಂಥವು 18 ಪುರಾಣ ಅದಾವು. ಹೌದ್. ನಾ ಕೇಳ್ತಾನೆ, ವಿಷ್ಣು ಪುರಾಣ ವಿಷ್ಣು ಬರದ, ಹಾ. ಬ್ರಹ್ಮ ಪುರಾಣ ಬ್ರಹ್ಮ ಬರದ, ಹೌದು. ಶಿವ ಪುರಾಣ ಶಿವ ಬರದ ಅಂದ್ರಿ. ಹಾ 3 ಹಾದು 18 ಹೌದ್ ಹೌದು ಇನ್ನೂ 15 ಬುಕ್ ಅದಾವು. ಅದಾವಲ್ಲಪ್ಪ. ನಾರದ ಪುರಾಣ ಯಾರು ಬರೆದ್ರು? ಹಾ ವಾಮನ್ ಯಾರು ಬರೆದ್ರು? ಹಡಿ. ಕೂರ್ಮ ಯಾರು ಬರೆದ್ರು? ಹೌದು. ಕಂದ ಪುರಾಣ ಯಾರು ಬರೆದ್ರು? ಆಹಾ. ಮಚ್ಚ ಯಾರು ಬರೆದ್ರು? ಹೌದ್. ಬ್ರಹ್ಮ ವಿವೃತಕ್ಕೆ ಯಾರು ಬರೆದ್ರು? ಹೌದು. ಲಿಂಗ ಪುರಾಣ ಯಾರು ಬರೆದ್ರು? ಹಾ ಬೇಕಲ್ಲ. ಗಣೇಶ್ ಯಾರು ಬರ್ದ್ರು? ಹಿಂಗ್ಯಾಗ ಮಾಡಿದ್ರು ನನ್ನ ಕಾಕ? ಹಂಗಲ್ಲ ಕಾಕ. ಹಾ. ಯಾಕೆ ಕೇಳು? ಹೌದ್. 18 ಪುರಾಣವನ್ನೆಲ್ಲ ಒಬ್ಬನೇ ಬರೆದಿಟ್ಟ ಅವನೇ ವೇದ ವ್ಯಾಸ. ಅಡ್ಯ. ರಾಮ ಹುಟ್ಟೋಕ್ಕಿಂತ ಮೊದಲ ರಾಮಾಯಣ ಬರೆದಿಟ್ಟ ವಾಲ್ಮೀಕಿ ಋಷಿ. ಹೌದ್ರಿಪ್ಪ. ಇದು ಯಾರಿಗ್ ಗೊತ್ತಿಲ್ರಿ? ಹಾ ನಮ್ಮ ಕಾಕಾಗೆ ಗೊತ್ತಿಲ್ಲ, ಬಸವ ಕಾಕಾಗದು. ಹೌದ್. ಎತ್ತ ಯಾಕೋ ಆ ಕಡೆ ಹೊಂಟ ಜಾಗ ಆಯ್ತದ. ಹೌದಲ್ಲ. ಹಾ. ಶಿವ ಪಾರ್ವತರ ಲಗ್ನ ಬಗ್ಗೆ ಕೇಳಾರ ಅವ್ರು. ಹೌದ್. ನೋಡಿ ಹೆಂಗ ಬರ್ದಿಟ್ಟಾರ ಅಂತ ಕೇಳ್ರ. ಏನಿಪ್ಪ? 18 ಪುರಾಣದೊಳಗ ಐತಿ ಹಾ ಶಿವನ ಯಾವ್ದೇನಪ್ಪಾ ಅಂತ ಕೇಳ, ಅವನ ಕುಲದೇವ್ರ ಯಾವ್ದ, ಹೌದ್. ಅವನ ಜಾತಿ ಯಾವ್ದ ಅಂತ 18 ಪುರಾಣದೊಳಗೆ ತೋರ್ಸ್ಬೇಕತ್ತಾರ ಅವ್ರು. ಹಾ ಒಪ್ಕೊಳ್ಳೋನು ಮಾತ. ಓಕೆ. ಹೌದಲ್ಲ. ಹಾ. ಯಾಕೆ ಕೇಳು? ಏನಿಪ್ಪ? ಶಿವ ಪಾರ್ವತರಿಗಿರ್ತಕ್ಕಂಥವ್ರು ಹಾ. ಲಗ್ನ ಆಗಬೇಕಾರ ಒಂದು ಕಾರಣ ಐತಿ. ಏನಂತ್ರಿಪ್ಪ ಕಾರಣ? 33 ಕೋಟಿ ದೇವತೆಗಳಿದ್ರು, 66 ಕೋಟಿ ದೈತ್ರಿದ್ರು. ಹೌದ್ 33 ಕೋಟಿ ದೇವತೆಗಳಿದ್ರು, 66 ಕೋಟಿ ದೈತ್ರಿದ್ರು. ಹೌದು. ದೇವತೆಗಳಕ್ಕಿಂತ ಹೆಚ್ಚಿನ ಸಂಖ್ಯೆ ದೈತ್ರದಿತ್ತು. ಎತ್ತು. ಎಷ್ಟೋ ಮಂದಿ ದೈತರು ಭಕ್ತಿಯನ್ನು ಮಾಡಿ ಬ್ರಹ್ಮನ ಬಲ್ಯಕ್ಕೆ ಹೋಗಿ ವರ ಪಡ್ಕೊಂಡು ಬಂದಿದ್ರು. ಹೌದ್ ಹೌದು. ಏನಂತ ಹೇಳಿ? ಏನಂತ? ನೋಡು ಪರಮಾತ್ಮ ಹಾ ಇವತ್ತಿನ ದಿವಸ ಬ್ರಹ್ಮದೇವರ ಹೌದ್. ಶಿವನಿಂದ ಮತ್ತು ಪಾರ್ವತಿ ಶಿವನ ಸತ್ಯದಿಂದ ಹುಟ್ಟಿರ್ತಕ್ಕಂತ ಹೌದು. ಔಷಧದಿಂದ ಅಂದ್ರ ಮಕ್ಕಳಿಂದ ಮಾತ್ರ ನಮಗ ಮರಣ ಆಗ್ಬೇಕಂತ ಎಷ್ಟೋ ಮಂದಿ ದೈತರು ವರ ಪಡ್ಕೊಂಡು ಬಂದಿರು. ಹೌದ್ರಿಪ್ಪ. ವರ ಪಡ್ಕೊಂಡು ಬಂದು ಹಾ. 33 ಕೋಟಿ ದೇವಾನುದೇವತೆಗಳ ಪರಿಪರಿದಿಂದ ಕಾಡ್ತಿದ್ರು. ಎಷ್ಟೆಷ್ಟೋ ಕಾಡ್ತಿದ್ರು. ಹಾ. ಅಂಜಿ ದೇವಾನು ದೇವತೆಗಳು ಎಲ್ಲಿ ಹೋಗಬಾರ್ದು ಹೋಗಿ ಜಗಕ್ಕೆ ಹೋಗಿ ಅಡ್ಕೋತಿದ್ರು, ಹಾ. ಅಡಿಗೆ ಕೊಳ್ತಿದ್ರು. ಹಾ. ಆದ್ರೂ ದೈತರು ಬಿಡ್ತಿರಕ್ಕಿಲ್ಲ, ಹೌದು. ಪರಿದಿಂದ ಕಾಡ್ತಿದ್ರು. ಹೌದ್. ಅವಾಗ ಏನಪ್ಪಾ ಅಂತ ದೇವಾನು ದೇವತೆಗಳು ಬಂದ ಶಿವನಿಗೆ ಇವನ ಮಾತು ಹೇಳ್ತಾರ. ಏನಂತ? ಯಪ್ಪಾ ಭಗವಂತ, ಹಾ. ಎಂತ ದುಷ್ಟ ದೈತರೆಲ್ಲ ಮರಣ ಆಗ್ಬೇಕಾಗಿತ್ತಂದ್ರ ಹೌದ್. ನೀವು ಏನಪ್ಪಾ ಅಂತ ಲಗ್ನ ಆಗಬೇಕು. ಹೌದು. ನೀವು ಇಬ್ಬರು ಏನಪ್ಪಾ ಅಂತ ನಿಮ್ಮ ಇಬ್ಬರಿಂದ ಹುಟ್ಟಿರ್ತಕ್ಕಂಥ ಕೂಸಿನಿಂದ ಮಾತ್ರ ಎಷ್ಟೋ ಮಂದಿ ದೈತರ ಮರಣ ಐತಿ. ಅವಾಗ ಮಾತ್ರ ಅವ್ರ ಮರಣ ಆಕತಿ. ನೀವಿಬ್ರು ಲಗ್ನ ಆಗಿ ಒಂದು ಕೂಸನ್ನು ಹಡಿಬೇಕು ಅಂತೇಳಿ ಹೌದು. ಎಲ್ಲಾ ದೇವತೆಗಳು ಬಂದ ಪರಮಾತ್ಮನ ಹತ್ತಾಕ ಬೇಡ್ಕೊಂಡಾರಪ್ಪ. ಅವಾಗ ಹಾ. ಶಿವ ಆಗಿರ್ತಕ್ಕಂಥವ ಹೆಂಗಪ್ಪ ಅಂತ ನಿರಾಕರದೊಳಗಿದ್ದಾವ. ಹೌದು. ಅವಾಗ ಹುಟ್ಟು ಇಲ್ಲ, ಸಾವು ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಹಾ ಹಾ ನೋಡ್ತಾನಂದವ್ರಿಗೆ ಕಣ್ಣಿಗೆ ಕಾಣಲಿ, ಹಿಡ್ಕೋತಾನಂದವ್ರಿಗೆ ಕೈಗೆ ಸಿಕ್ಕಿಲ್ಲ. ಅಡ್ಯ. ಜಗತ್ತಿನೊಳಗೆ ನಿರ್ಗುಣ ನಿರಾಕಾರ ಅಂದ್ರೆ ಅವನು ಒಬ್ಬನೇ ಒಬ್ಬ, ಅವನೇ ಪರಮಾತ್ಮ. ಹೌದ್ ಹೌದ್ರಿಪ್ಪ. ಅವ ಇದ್ದಾಗ ಜಗತ್ತೈತಿ, ಅವ ಇಲ್ಲ
ಇಲ್ಲ ಅಂದ್ರೆ ಈ ಜಗತ್ತವೇ ಇಲ್ವೇ ಇಲ್ಲ. ಎಲ್ಲ. ಹೌದು ಹೌದು. ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದೊಳಗೆ ಸಹಿತ ಪರಮಾತ್ಮ ಆಗಿರ್ತಕ್ಕಂತ ಒಂದೊಂದು ರೂಪವನ್ನು ತೊಟ್ಟು ಒಂದೊಂದು ಅವತಾರಗಳನ್ನ ಮಾಡ್ಯಾನ. ಮಾಡ್ಯಾನ್ಲೆಪ್ಪ. ಹೌದಲ್ಲ? ಅದಕ್ಕ ಇವ್ರಿಗೆ ಏನ್ ಹೇಳುದೈತೆ ಅಂತ ಕೇಳಿದ್ರ ಪರಸೋಣ, ಏನ್ ಹೇಳುದು? ಅವ್ರ ಕುಲ ಯಾವುದು, ಜಾತ್ರೆ ಯಾವುದು ಅಂತ ಕೇಳ್ತಾರ. ಪಾರ್ವತ ದೇವಿದ ಕುಲ ಇತ್ತು. ಪಾರ್ವತ ದೇವಿಗೆ ಬಂಧು ಬಳಗ ಇತ್ತು. ಪಾರ್ವತ ದೇವಿನ ಪರಮಾತ್ಮಗೆ ಲಗ್ನ ಮಾಡಿ ಕೊಡ್ಲಾಕತ್ತಿರು. ಹೌದು. ಲಗ್ನ ಮಾಡಿ ಕೊಡುವಂತ ಸಂದರ್ಭದೊಳಗ ಏನಾಗಿದ್ರಿಪ್ಪ? ಲಗ್ನ ಮಾಡ್ಕೊಂತ ಸಂದರ್ಭದೊಳಗ ಎಲ್ಲಾ ಕೇಳ್ತಾರ. ಏನಂತ? ನಿನ್ನ ಜಾತಿ ಯಾವ್ದ, ನಿನ್ನ ಕುಲ ಯಾವ್ದ, ಹೌದು, ನಿನ್ನ ದೇವ್ರ ಯಾವ್ದ, ನಿನ್ನ ಬಂಧು ಯಾರ, ನಿನ್ನ ಬಳಗ ಯಾರ ಅಂತ ಕೇಳ್ರು. ಕೇಳ್ತಾರಪ್ಪ. ಪಾರ್ವತಿಗೆ ಎಲ್ಲಾ ಗಿತ್ತು ಹೇಳು. ಪರಮಾತ್ಮ ಏನು ಇದ್ರಕ್ಕಿಲ್ಲ. ಯಾಕಂದ್ರ ಪರಮಾತ್ಮ ಜಗತ್ತಿನೊಳಗೆ ಎಲ್ಲಾ ರೂಪ ತೊಟ್ಕೊಂಡವನ ಅವನೇ ಪರಮಾತ್ಮ. ಪರಮಾತ್ಮನಿಗೆ ಏನಪ್ಪಾ ನಿರಾಕಾರ ಇದ್ದ ಅಂತಕ್ಕಂಥವ, ಸ್ವಯಂಭೂ ಅನ್ನತಕ್ಕಂಥ ಸ್ವತಂತ್ರವಾಗಿದ್ದವ ಪರಮಾತ್ಮ. ಅವ ಯಾರು ಹಿಂದ ಮುಂದೆ ಇದ್ರಕ್ಕಿಲ್ಲ. ಆದ್ರೂ ಯಾರಪ್ಪ ಅಂತ ಕೇಳಿದ್ರ ಪಾರ್ವತ ದೇವಿ ತಾಯಿ ಮೇನಕಾದೇವಿ. ಮೇನಕಾದೇವಿ ಅನ್ನತ್ತಾಳ. ಏನಂತ? ಗಂಡಗ್ ಹೇಳ್ತಾಳ ದಕ್ಷ ಬ್ರಹ್ಮಗ. ಏನಂತ? ಏನ್ ಹೇಳ್ತಾಳು? ಪತಿದೇವ, ನನ್ನ ಮಗಳನ್ನ ಶಿವನಿಗೆ ಕೊಡ್ಲಾಕತ್ತಿ. ಅವನಿಗೆ ತಾಯಿ ಇಲ್ಲ, ತಂದೆ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ. ಅವ ಯಾವತ್ತೂ ಸ್ಮಶಾನದೊಳಗಿರಾವ. ಮೈ ತುಂಬಾ ಬಸ್ ಮಾಡ್ಕೊಂಡವ. ಏನಪ್ಪಾ ಅಂತ ಕೇಳಿದ ಕೊರಳೊಳಗ ಹಾವಿನ ಜನಿವಾರ ಹಾಕೊಂಡವ. ಯಾರು ಇಲ್ಲ, ಇಂತ ಮಗಳನ್ನ ಅವಂಗ ಹೆಂಗ ಕೂಡ್ಲಿ ಎಂದಳಕ್ಕಿ. ಚಿಂತೆ ಹತ್ತಿತ್ತ ಅವಾಗ. ಹ್ಯಾಂಗ್ ಕೊಡ್ಬೇಕು ಇಂತ ಹಳೆ ಆಗತ್ತೇಳಿ. ಒಮ್ಮದಿ ಮನ್ಸದ ಕಾಕ ಆಗಳಿ ಬಳೆ ಬಂದ 500 ರೂಪಾಯಿ ಕೊಡ ಹೌಸಲೆ ತಗೊಂಡ್ಬಿಟ್ಟಾವ. 500 ನೋಟ್ ಕಟ್ಟನ ಆಯ್ತು. ಲಾಟ್ ತಗೊಂಡ್ಬಿಟ್ಟು ನಮ್ ಕಾಕ. ಹೌದಲ್ಲ? ಅದಕ್ಕ ಯಾಕೆ ಕೇಳ ಅವಾಗ ಹೇಳ್ತಾಳ. ಏನಂತ? ಪಾರ್ವತಿ ಹೇಳ್ತಾಳ, ನಾ ಲಗ್ನ ಆದ್ರೆ ಪರಮಾತ್ಮನ ಮಾತ್ರ ಲಗ್ನ ಆಗತ್ತೇನ. ಎಲ್ಲಂದ್ರ ನನ್ನ ಜೀವನನೇ ಭೂಮಿಯಲ್ಲಿ ಹಿಡುದಿಲ್ಲ ಅಂದಳಕ್ಕಿ. ತಾಯಿ ಹಂಗಿದ್ರೆ ಈ ಕುಡಿದು ಬಿಡ್ತಾಳೇನು? ಕೊಡಬೇಕಾಗತ್ತೆ. ಹೌದು. ಯಾಕಂದ್ರ ಪರಮಾತ್ಮ ಆಗಿರ್ತಾಗ ಪಾರ್ವತಿನ ಲಗ್ನ ಮಾಡ್ಕೊಳ್ಳೋದಿತ್ತು. ಅವಾಗ ಪಾರ್ವತ ದೇವನ ಲಗ್ನ ಮಾಡಿ ಪರಮಾತ್ಮ ಕೊಟ್ರು. ಆದ್ರ ಪರಮಾತ್ಮಗೆ ಯಾವ ಜಾತಿಯೂ ಇಲ್ಲ. ಅವನ ಏನಪ್ಪಾ ಅಂತ ಕೇಳಿದ್ರ ಸಾಕ್ಷಾತ್ ಏನಪ್ಪಾ ಅದ ನಿರಂಕಾರದೊಳಗಿದ್ದವ ಯಾವನ ಯಾರಿಗಿದ್ರ ಅವನೇ ನಮ್ಮಪ್ಪ ಪರಮಾತ್ಮ. ಹೌದು. ಅವನಿಗೆ ಯಾವ ಜಾತಿ ಇಲ್ಲ. ನೀವೇ ಹೇಳಿರಿ ಅವನಿಗೆ ಜಾತಿ ಯಾವ್ದತ್ ಹೇಳಿರಿ ಕಾಕ. ನಾನ್ ನಿಮಗಿಂತ ಸಣ್ಣ ಮಗಳದೇನಿ. ಅವ್ರ ಜಾತಿ ನನಗನ್ನೋದು ಪುರಾಣದೊಳಗೆ ಎಲ್ಲಿಯೂ ಬರ್ದಿಲ್ಲ. ಇಲ್ಲ. ನಾನು 10 ವರ್ಷ ಆತ ಅದನ್ನ ಹುಡುಕಾಡ್ತೀನಿ. ನನಗ ಸಿಕ್ಕಿಲ್ಲ ಅದು. ನಾವು ಹಂಗ ಹಳೆ ತಿರುವತ್ತಿರುತ್ತೋ ಬರವಾತದ. ಈಗ ಸದ್ಯ ನಿಮ್ ಕೈ ಯಾರು ಬರ್ಲಿ ಅದ. ಹೌದಿಲ್ಲ? ಇವತ್ತು ತಾಕಳಿ ಊರಿಗೆ ಬಂದಿವು. ಬೆಳಗಾವಿ ಜಿಲ್ಲಾ ಬಿಟ್ಟು ಎಟ್ಟೆಟ್ಟೋ ಜಿಲ್ಲಾ ಬಿಟ್ಟು ಈ ಕಡೆ ಬಂದ್ಬಿಟ್ಟು ನೋಡೋನು ಪರಮಾತ್ಮನ ಎಲ್ಲರೇ ಜಾತಿ ಸಿಗುದಿತ್ತಂದ್ರ ಹೇಳಕ್ ಬರ್ದಲ್ ಮತ್ತ ಮುಂದಿನ ಪಾಳ್ಯಕ್ಕೆ ಬರ್ಬೇಕಾರ ಕಾಕ. ನನಗಂತೂ ಜಾತಿ ಅಂತಕ್ಕ ಯಾವ ಪುರಾಣದೊಳಗೂ ಸಿಕ್ಕಿಲ್ಲ. ಹೌದು. ಅದು ಇತ್ತಂದ್ರೆ ನೀನ ಯಾವ ಪುರಾಣ ಹೇಳು, ಒಟ್ಟೆ ನಿನಗೆ ನಾ ಆಯಾರ ಮಾಡಿ ಹೋಗ್ತೀನಿ ಇವತ್ತು. ಎಲ್ಲಿ ಮತ್ ಹಿಂಗಾಗಿರ್ತಂದ್ರಪ್ಪ? ಹೆಂಗ ಮತ್ತೇರು ಕಾಕ ಕುತ್ಕೊಂಡು ಬರ್ತಿದಾರ ಪುರಾಣ. ಪರಮಾತ್ಮ ಅಪ್ಪ ಯಮನಪ್ಪ ಅಂತ ಬರ್ತಿದಾರ. ಹೌದಲ್ಲ? ಹಿಂಗದು ಎಲ್ಲ ಈ ಸ್ಟೋರಿ ಬರ್ದಿರ್ಬೇಕು. ಮತ್ತೆ ಹೇಳಕ್ ಬರ್ದ್ರ ಹಿಂದಿನ ಸ್ಟೋರಿ ಅವ್ರದ ಹೇಳಕ್ ಬರ್ದಲ್ಲ. ಹೌದಲ್ಲ? ಹೌದು. ಕಾಕ ನೀ ಶಿವ ಪಾರ್ವತಿ ಲಗ್ನ ತೆಗೆದಿಲ್ಲ, ನಾನೇ ನಿನ್ನೊಂದು ಪ್ರಶ್ನೆ ಕೇಳೋಕೇನಿ. ಹೌದಲ್ಲ? ಶಿವ ಪಾರ್ವತಿ ಲಗ್ನ ಆಯ್ತು ಅಂತಕ್ಕಂತ ಮಾತು ಹೇಳಿರಿ. ಶಿವ ಪಾರ್ವತಿ ಲಗ್ನ ಆಗ್ಬೇಕಾರ ಹೆಂಗಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಹೆಣ್ಣ ನೋಡ್ಲಾಕು ಹೋಗ್ಯಾರ. ಪಾರ್ವತಿನ ನೋಡಾಕ ಹೋದ ದಿವಸ ಯಾವ್ದಿತ್ತಪ್ಪ ಅಂತ ಕೇಳಿದ್ರ ರವಿವಾರ ಇತ್ತು. ಪರಮಾತ್ಮ ಪಾರ್ವತಿನ ನೋಡಕ್ ಹೋದ ದಿವಸ ಯಾವ್ದಿತ್ತು? ಆಯ್ತಾರ ರವಿವಾರ ಇತ್ತು. ಯಾವ ನಕ್ಷತ್ರ ಇತ್ತು, ಯಾವ ತಿಥಿ ಇತ್ತು ಅನ್ನತಕ್ಕಂಥ ಸಹಿತ ನಿನಗೂ ಗೊತ್ತೈತಿ, ಅದು ನನಗೂ ಗೊತ್ತದ. ಕಾಕಾಗ ಗೊತ್ತೈತಿ. ಆಯ್ತಾರ ಅಂದ್ಕೊಂಡು ಸಾಲ ಸೂಟಿ ಇರ್ತಾವ ಗೊತ್ತಾಗೈತಿ. ಹೌದಲ್ಲ? ರವಿವಾರ ಅಂತಕ್ಕಂಥದ್ದು ಪಾರ್ವತಿನ ನೋಡಾಕ ಹೋಗಿರ್ತಕ್ಕಂಥ ದಿವಸ ಇತ್ತು. ಹೌದು. ಶಿವ ಪಾರ್ವತಿ ಲಗ್ನ ಆಯ್ತು. ಲಗ್ನ ಆಗ್ಬೇಕಾರೆ ಈಗ ಸದ್ಯಕ್ಕೆ ನಾವ್ ಏನ್ ಮಾಡ್ತೇವೆ? ಈಗ ಸದ್ಯಕ್ಕೆ ಏನು ಹಬ್ಬ ಹಾಕಿ ಏನ್ ಮಾಡ್ಯಾರ? ಮಲ್ಕಾರ ಸಿದ್ಧನ ಮನಿ ಕರ್ಕೊಂಡು ಪೆಂಡೋಲ್ ಹಾಕ್ಯಾರ. ಅವಾಗಿನ ಕಾಲಕ್ಕೂ ಶಿವ ಪಾರ್ವತಿ ಲಗ್ನ ಆಗ್ಬೇಕಾರೆ ಇಂಥದೇ ಏನು ಪೆಂಡಲ್ ಹಾಕ್ಯಾರಪ್ಪ. ಹೌದಲ್ಲ? ಮಂಟಪ ಹಾಕ್ಯಾರ. ಈಗೆಲ್ಲ ಕಬ್ಬಿನ ಕಾಟಿಗೆ ಅದು ಇದು ತಗೊಂಡ್ ಹಾಕಕತ್ತಾರ. ಆದ್ರೆ ಅವಾಗ ಹಂಗಿಲ್ಲ. ಹೆಂಗಿತ್ತಪ್ಪ? 1000 ಬಾಳೆ ಕಂಬಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಮಂಟಪ ಇತ್ತು. 1000 ಕಂಬಿದ್ದು. ಈಗ ನೋಡೋಣ, ಇದಕ್ಕ ಹಾಂದರ್ತಾರೆ, ಅದಕ್ಕ ಹಾಂದರೈತಾರಪ್ಪ, ಇದಕ್ಕ ಚತ್ ಅಂತಾರ. ಒಂದೊಂದ್ ಕಡೆ ಬೇರೆ ಬೇರೆ ಅಂತ. ಹೌದು. ಹೌದಲ್ಲ? ಮಂಟಪ ಆಗ್ಬೇಕಾರೆ 1000 ಬಾಳೆ ಕಂಬದಿಂದ ನಿರ್ಮಿತವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರ ಆ ಮಂಟಪ ಇತ್ತು. ಹೌದ್ರಿಪ್ಪ. ಹೌದಲ್ಲ? ಮಂಟಪ ಇತ್ತು. ಹೊಳ್ಳಿ ಅಡಿಗೆ ಮಾಡಿ ಶಿವ ಪಾರ್ವತಿ ಲಗ್ನ ಮಾಡ್ರು. ಅಲ್ಲಿ ಏನು ಊಟಕ್ಕೆ ಮಾಡಿಸಿರಪ್ಪ ಅಂತ ಕೇಳಿದ್ರೆ ಅನ್ನ ಮಾಡಿಸಿದ್ರು, ಸಾರು ಮಾಡಿಸಿದ್ರು, ಬದನೆಕಾಯಿ ಕಾಯಿಪಲ್ಯ ಮಾಡ್ಯಾರ. ಇದು ಅವಾಗ ಇತ್ತು ಕೃತಯುಗದಾಗ ಬದ್ನಿಕಾಯಿ. ಅವಾಗೂ ಬದ್ನಿಕಾಯಿ ಇತ್ತು. ಈಗ ಉಣ್ಣಾಕ್ ಹೋಗಿದ್ವು, ಅಲ್ಲಿಯೂ ಅದೇ ಇತ್ತ.
ಗುಂಡನು ಬದ್ನಿಕಾಯಿ ದೋತ ಹೌದಲ್ಲ ಹಾ. ಅವಾಗ ಇತ್ತು ಈಗ ಸದ್ಯಕ್ಕಾದ್ರೂ ಐತಿ ಹೌದ್. ಯಾಕ ಮದ್ವಿ ಒಳಗ ನೋಡ್ರಿ ಯಾವ ತರ ಕಾಯಿಪಲ್ಲೆ ಇದ್ರು ಮಾಡುದಿಲ್ಲ ಮೊದಲ ಮೇನ್ ಬದ್ನಿಕಾಯಿ ಮಾಡ್ತಾರ ಹೌದು ಯಾಕೆ ಬದನೆಕಾಯಿ ಮಾಡ್ತಾರ ಅಂದ್ರೆ ಶಿವ ಪಾರ್ವತಿ ಲಗ್ನದಾಗ ಬದ್ನಿಕಾಯಿ ಕಾಯಿಪಲ್ಲೆ ಮಾಡ್ಯಾರ ಹೌದಾ ಅದಕ್ಕೆ ಈಗ ಅದು ಬದ್ನಿಕಾಯಿ ಕಾಯಿಪಲ್ಲೆ ಮಾಡುವಂತ ರೂಢಿ ಆಯ್ತಪ್ಪ ಈಗ ಸದ್ಯಕ್ಕಾದ್ರೂ ಬಂದೈತಿ ಉಳ್ದೈತಿ ಹೌದಲ್ಲ ಹಾ. ಏನಪ್ಪಾ ಅಂತ ಶಿವ ಪಾರ್ವತಿ ಲಗ್ನದೊಳಗ ಹಾ. ಪಾರ್ವತಿ ಮನೆಯವ್ರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ ಪರಮಾತ್ಮನಿಗೆ ವರದಕ್ಷಿಣೆ ಆಗಿ ರೊಕ್ಕ ಬೆಳ್ಳಿ ಬಂಗಾರವನ್ನ ಕೊಟ್ಟಾರ ಕೊಟ್ಟಾರ ಅಟ್ಟಿಟ್ಟಲ್ಲ ಮತ್ತ ಎಟ್ಟು ಕೊಟ್ಟಾರಪ್ಪ ಗಜ ತೂಕದ ಬಂಗಾರ ಕೊಟ್ಟಾನ ಪಾರ್ವತಿ ಅಪ್ಪ ಪರಮಾತ್ಮಗ ಅಡಿಯ ಗಜ ತೂಕ ಅಂದ್ರ ಎಟ್ಟಪ್ಪ ಒಂದ್ ಆನೆ ಎಷ್ಟು ತೂಕ ಇರ್ತದ ನೋಡು ಹಾ ಅಟ್ಟು ತೂಕ ಬಂಗಾರ ಕೊಟ್ಟಾನತ್ತ ಅವಾಗ ಹೌದ್ರಿಪ್ಪ ಹೌದಲ್ಲ ಹಾ. ಪರಮಾತ್ಮ ಆಗಿರ್ತಕ್ಕಂತ ಪಾರ್ವತಿ ದೇವಿಗೆ ಸಹಿತ ಬಂಗಾರ ಹಾಕ್ಯಾರ ಹೌದ್ ಅದು ಹಿಂದಕ್ಕೆ ನಡೆದ ಈಗ ಸದ್ಯಕ್ಕೂ ಅದು ನಡ್ದೈತಪ್ಪ ಇದು ನಡೆದೈತಿ ಹಾ. ಕಾಕಾರ ಒಂದೇ ಮಾತು ಕೇಳೋದೈತಿ ಏನ್ ಕೇಳುದು ಶಿವ ಪಾರ್ವತಿ ಲಗ್ನ ಎಲ್ಲೂ ಬೇರೆ ಕಡೆ ಆಗಿಲ್ಲ ಹಾ. ಇದೇ ಭೂಮಿ ಮೇಲೆ ಆಗೈತಿ ಆಗೈತ್ರಿಪ್ಪ ಇದೇ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ ಹಾ. 33 ಕೋಟಿ ದೇವಾನ ದೇವತೆಗಳು ಕುಡ್ಯಾರು 66 ಕೋಟಿ ದೈತರು ಕುಡ್ಯಾರು ಕುಡ್ಯಾರ 9 ಕೋಟಿ ಸಿದ್ಧರು ಕುಡ್ಯಾರು ಕಿನ್ನರು ಕುಡ್ಯಾರು ಪುರುಷರು ಕುಡ್ಯಾರು ಕುಡ್ಯಾರಪ್ಪ ಇವ್ರೆಲ್ಲಾರು ಕೂಡ್ಕೊಂಡು ಶಿವ ಪಾರ್ವತಿ ಲಗ್ನ ಮಾಡ್ಯಾರ ಮದ್ವಿ ಮಾಡ್ಯಾರ ಮದ್ವಿ ಮಾಡ್ಯಾರ ಹೌದ್. ಈ ಮದ್ವಿ ಮಾಡ್ಯಾರು ಹಾ. ಈ ಭೂಮಿ ಮೇಲೆ ಏನಾಗೈತಪ್ಪ ಅಂತ ಕೇಳಿದ್ರ ಏನಾಗಿದ್ರಿಪ್ಪ 33 ಕೋಟಿ ದೇವತೆಗಳು 66 ಕೋಟಿ ದೈತರು 9 ಕೋಟಿ ಸಿದ್ಧರು ಹೌದ್. ಕಿನ್ನರು ಪುರುಷರು ಎಲ್ಲಾರು ಕೊಡ್ಕೊಂಡು ದಾನವರು ಎಲ್ಲಾರು ಕೊಡ್ಕೊಂಡು ಹಾ. ಏನಪ್ಪ ಶಿವ ಪಾರ್ವತಿ ಲಗ್ನ ಮಾಡುವಾಗ ಹೌದ್. ಈ ಭೂಮಿ ಮ್ಯಾಲ ಭಾರ ಹೆಚ್ಚಾಗೈತಿ ಹೆಚ್ಚಾಗೈತಿ ವಜ್ಜಾಗೈತಿ ಭೂಮಿಗೆ ಹಾ ಭಾರ ಏನಾಗೈತಿ ಹೆಚ್ಚಾಗೈತಿ ಹೆಚ್ಚಾಗೈತಪ್ಪ ಭೂಮಿ ಮ್ಯಾಲ ಭಾರ ಹೆಚ್ಚಾಗಣ ಭೂಮಿ ಒಂದ್ ಕಡೆ ಹೊಳೆತಿ ಪಪ್ಪರಿ ಐತಿ ಇದನ್ನ ಎಲ್ಲಿ ಕೇಳಿರೋ ಬಿಟ್ರು ನನಗೇನು ಕೊಂದಿಲ್ಲ ನೀವು ಹಾ ಹೌದಲ್ಲ ಹೌದ್. ಈ ಭೂಮಿ ಒಂದ್ ಕಡೆ ಹೊಳೆತಿ ಹಾ ಅವಾಗ ಶಿವ ಪಾರ್ವತಿ ಲಗ್ನ ಅರ್ಧಕ್ಕ ನಿಂತೈತಿ ಹೌದ್. ಪೂರ್ತಿ ಆಗಿರ್ಕಿಲ್ಲ ಇನ್ನು ಹಾ ಹಾ ಅವಾಗ ಅರ್ಧಕ್ಕ ನಿಂತೈತಿ ಹೌದು ನಮ್ ಬಸು ಕಾಕನ ಕೇಳ್ತಾನ ಏನತ್ತಪ್ಪ ಕಾಕ ಹೊಳೆ ನಿಂತಿತ್ತಂದ್ರ ಈಗೂ ನಾವ್ ಹಿಂಗ ಹೊಳೆ ನಿಂತ ಹಾಡ್ಬೇಕಾಗಿತ್ತ ಹಾ ಈ ಕಾಕ ಈಗ ಸದ್ಯಕ್ಕೆ ಈ ಭೂಮಿ ಸಮ ಐತಿದ ಒಪ್ಪರಿನ ಹಾಡ್ಬೇಕಾಗಿತ್ತ ಇದು ಸಮ ಐತಿ ಭೂಮಿ ಹೌದ್. ಈ ಭೂಮಿ ಸಮ ಆಗಬೇಕಾದ್ರ ಹಾ ಯಾವ ದೇವತೆಗಳು ಬಂದು ಈ ಭೂಮಿ ಸಮ ಮಾಡಿದ್ರು ಹೌದ್. ಯಾವ ದೇವತೆ ಬಂದು ಭೂಮಿ ಸಮ ಮಾಡಿದಾಗ ಶಿವ ಪಾರ್ವತಿ ಲಗ್ನ ಭೂಮಿ ಮೇಲೆ ನಡೀತು ಹೌದ್. ಈಗ ಸದ್ಯಕ್ಕ ಭೂಮಿ ಅಂತಕ್ಕಂಥದ್ದೈತಿ ಈ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ ಶಿವ ಪಾರ್ವತಿ ಲಗ್ನ ಆಗಿರ್ತಕ್ಕಂಥ ಹಾ. ಜಾಗ ಈಗ ಸದ್ಯಕ್ಕ ಭೂಮಿ ಮೇಲೆ ಯಾವ್ದೈತಿ ಹೌದ್. ಏನ ಉಮದ್ಯಾಗ ಆಗಿತ್ತು ಹಾ ಏನ್ ಟಾಕಳಿ ಊರಾಗ ಆಗಿತ್ತು ಏನ್ ದುಳ್ಕೆಡ್ದಾಗ ಆಗಿತ್ತು ಹೌದ್. ಬೇಕಲ್ಲ ಬೇಕಲಪ್ಪ ಇವ್ ಸುಲ್ತಾನ್ಪುರದಾಗ ಆತು ಹಿಡ್ಕಲ್ ಗ್ರಾಮದಾಗ ಆತು ಹಾ ಹಾ ಬೇಕಲ್ಲ ಬೇಕಪ್ಪ ಲೇಕ ಏನ್ ಚಡ್ಚಂದಾಗ ಆತು ಏನ್ ಚಡ್ಚಡ್ದಾಗ ಆಗೈತು ಇಲ್ಲಿ ಆಗೈತು ಹೇಳ್ತ ನಮ್ ಕಾಕ ಎಲ್ಲ ಆಗೈತಿ ಹಾ ಭೂಮಿ ಮೇಲೆ ಶಿವ ಪಾರ್ವತಿ ಲಗ್ನ ಆಗೈತಿ ಹೌದ್. ಆ ಲಗ್ನ ಆಗಿರ್ತಕ್ಕಂತ ಜಾಗದ ಹೆಸರು ಏನ ಹೇಳ್ತಾರೆ ಲಗ್ನ ಆಗುವಾಗ ಭೂಮಿ ಹೊಳಿತೈತಿ ಹೌದ್. ಆ ಭೂಮಿ ಸಮ ಮಾಡಿದ ದೇವರು ಯಾರು ಹೌದ್ರಿಪ್ಪ ಇದು ನನ್ನ ಪ್ರಶ್ನೆ ಹಾ ಇದು ಕಾಕಾಗಿ ಬಸ್ಸು ಕಾಕಾಗ್ಯದ ಹೇಳ್ತಾರೆ ಯಾಕಂದ್ರ ನಮಗ ನಮ್ಮ ಉಮದಿ ಮನುಷ್ಯದ ಕಾಕಾರು ಬರೋದಿಲ್ಲ ಅಂದಾರ ಹಾ ಬೇಡ ಕಾಕ ನೀ ಹೆಂಗಿರ್ತಿ ನಾವ್ ಹಂಗೆ ಇರ್ತವ ಆ ಕಡೆ ಹೋಗುದ್ ಬೇಡಪ್ಪ ಯಾಕಂದ್ರ ಮನುಷ್ಯಲ್ಲೇ ಮೊದಲು ಏನು ಇರ್ಬೇಕಪ್ಪ ಅದ ಮೊದಲು ತಾಳ್ಮೆ ಇರ್ಬೇಕು ಹೌದ್ ಆ ತಾಳ್ಮೆ ಇರ್ಬೇಕು ಹೌದು ನೀತಿ ಇರ್ಬೇಕು ಧರ್ಮ ಇರ್ಬೇಕು ಹೌದ್ರಿ ಹೌದಲ್ಲ ಹಾ. ಯಾಕದಕ್ಕೆ ನಾವು ನೀತಿನೂ ಬಿಟ್ಟಿಲ್ಲ ಧರ್ಮನೂ ಬಿಟ್ಟಿಲ್ಲ ಹಾ. ನಿಮ್ಮ ಭಾಗಕ್ಕೆ ಬರ್ಲಾಕ ನಮಗ್ ಒಂದೇ ಅಂಜಿಕೆ ಬರ್ತೈತಿ ಹೆಂಗ್ರಿಪ್ಪ ಯಾಕಂದ್ರ ರೊಕ್ಕ ಕೊಟ್ಟು ಟೇಜ್ ಹಾಕ್ಸಿರ್ತಾರು ಹಾ. ನಾ ಎಷ್ಟೋ ಯೂಟ್ಯೂಬ್ದಾಗ ನೋಡ್ತೀನಿ ಹೌದ್ ಈ ಟೇಜ್ ಬಿಟ್ಟು ಅಲ್ಲಿ ತಕ ಹೋಗ್ತಾರ ಕುಣ್ಲಾಕ ಇದೆಂತದತ್ತನ್ನ ಅಡ್ಕಿ ಹೌದ್ರಿ ಇನ್ನೂವರೆಗೂ ತಿಳಿದೇ ಇಲ್ಲ ಮತ್ತ ಹಾ ಇನ್ನೂವರೆಗೂ ಗೊತ್ತೇ ಆಗಿಲ್ಲ ಮತ್ ನಂಗ ಹೌದ್ರಿಪ್ಪ ಹೌದಲ್ಲ ಹಾ. ಯಾಕಂದ್ರ ಟೇಜ್ ಬಿಟ್ಟು ಹಾ. ಎಷ್ಟೆಷ್ಟು ದೂರ ತನಕ ಕುಣ್ಲಾಕ್ ಹೋಕ್ಕೋ ಅವ್ರು ಯಾಕೆ ಹೋಗ್ತಾರ ಅಂದ್ರೆ ದೇವ್ರ ನಮಸ್ಕಾರ ಮಾಡಕ್ ಹೋಗ್ತಾರಪ್ಪ ಅಲ್ಲಿರ್ತಾನ ದೇವ್ರ ಇಲ್ಲಿ ಇರದಲ್ಲ ಇಲ್ಲಿ ಇರೋದಕ್ಕೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದಾಗ ಅವ್ರಿಗೆ ಶಾಂತಕತ್ತೆ ಯಾಕಂದ್ರ ಹಾ. ಇಲ್ಲಿ ಬಂದು ನಾವು ಸ್ಟೇಜ್ ಮೇಲೆ ನಿಂತು ಹಾಡ್ಲಕತ್ತವಪ್ಪ ಅಂತಂದ್ರ ಹೌದ್. ನಾವ್ ಮೊದ್ಲು ಹೇಳ್ತಾ ನಾವು ಕುಣಿಯವ್ರಲ್ಲ ಹಾ ಮತ್ತೊಂದು ಅಲ್ಲ ಎಲ್ರಿಪ್ಪ ನಾವ್ ಎಟ್ಟು ಬರ್ತದ ಅಟ್ಟೆ ಹಾಡವ್ರು ಹೌದ್ ಹೌದು ಏನೋ ಜ್ಞಾನಕ್ಕೆ ಜಗಳ ಮಾಡೋದೈತಿ ಹಾ. ಆದ್ರ ಡ್ಯಾನ್ಸ್ ಮಾಡಕ್ ಬಾ ಕುಣಿಯಾಕ ಬಾ ಅಂದ್ರ ಕಾಕ ನನಗೂ ನಿಗುದಿಲ್ಲ ಆಚೆ ನಿನಗೂ ನಿಗುದಿಲ್ಲ ಮತ್ತ ಹೌದ್ ಹೌದು ಹೌದಲ್ಲ ಹಾ. ಅದಕ್ಕೆ ಜೋಡಿ ಗಡಿ ಮಾಡಿ ಕೊಡ್ಸ್ಯಾರ ಹೌದ್ ಯಾವತ್ತು ಕುಣಿದಿಲ್ಲ ಕುಣಿದು ಇಲ್ಲ ಹಾ ಯಪ್ಪ ಟೇಜ್ ಬಿಟ್ಟಂತೂ ಮೊದ್ಲೇ ತೆಳಗಿಡಿಯಂಗಿಲ್ಲ ಬರೋಬರಿ ಐತಪ್ಪ ಹೌದಲ್ಲ ಹಾ. ಹಿಂಗ ನಮ್ಮ ಹಾಡಿಕೆ ಐತಿ ಹೌದ್. ನೋಡೋಣ ಯಾಕಪ್ಪ ಅಂತ ಕೇಳಿದ್ರ ಹಾ. ಎಲ್ಲಾ ದೈವ ಅಂದ್ರೆ ಇವತ್ತು ದೇವ್ರ ಇದ್ದಂಗೈತಿ ಶಾಣೆ ಪಂಡಿತರು ಕುಡ್ಯಾರ ಹೌದು ಮುಂದಿನ ಪಡೆಕ್ ಬರ್ಬೇಕ ನಮ್ಮ ಕಾಕವ್ರು ಈ ಪ್ರಶ್ನೆ ಕುತ್ರವನ್ನ ಹೆಂಗ ಹೇಳಿ ಹಾ ಹೆಂಗ ಮಾತಾಡ್ತಾರ ನೋಡ್ದತಿ ಹೇಳ್ತಾರಪ್ಪ ಮುಂದಿನ ಪಡೆಕವ್ರು ನಮ್ಮ ಸಿದ್ಧರದ ಇತಿಹಾಸ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಕೊತ ಹೋಗಾರ ಹೌದು ನಮ್ಮ ಕಾಕಾರ ಚಾಲಿ ಅದ ಯಾರು ಬರ್ತಾರ ಅವ್ರೆಲ್ಲ ಬೈದು ಹಾ ಹೌದಲ್ಲ ಹೌದ್. ಇವ್ರು ನೋಡ್ರ ನಂಗೆ ಯಾರು ನೆನಪಾಕಾರ ಗೊತ್ತನ ಯಾರಪ್ಪ ನಮ್ ಕೌಸಲ್ಗಿ ವಿಠಲ ಕಾಕ ಸುಳ್ಸುಣ್ ಲಕ್ಕಪ್ಪ ಕಾಕ ನೆನಪಾಕಾರ ಹೌದ್ ಹೌದ್ರಿಪ್ಪ ಯಾಕಂದ್ರ ದಿನ ಅವ್ರ ಜೊತೆ ಕೂಸ್ತಿ ನಾನು ಹಾ ದಿನ ಅವ್ರ ಜೊತೆನೇ ಅವಳ ಭಾಷೆನು ಬೇರೆ ಯಾವ ಬೇ ಅತ್ತ
ಹೌದಿಲ್ಲ ಹೌದ್. ಈ ಮುಂದೆ ಮನ್ಸನ್ ಕಕ್ಕ ನೋಡ್ರಿ ಅವರೇ ನೆನಪಿಗಾಗತ್ತಾರ ಹೌದು ಹೌದು ಯಾಕಂದ್ರ ಹಾ. ಇವ್ರಂಗನೆ ಅವರು ಯಾಕಪ್ಪ ಅಂತಕ್ಕದ ಅಕ್ಷರ ಜ್ಞಾನ ಇಲ್ಲದೆ ಹಾಡಿಕೆ ಮಾಡ್ತಾರ ಅವ್ರು ಹೌದು ಹೌದಲ್ಲ ಹಾ. ಅಕ್ಷರ ಜ್ಞಾನ ಇಲ್ಲದಾರ ನಮ್ಮ ಕೌಸಲಿ ವಿಠಲಕ್ಕಾಗಿ ಈಗಾಗಲೇ ಕೈಲಾಸವಾಸಾಗಿ ಹೋಗ್ಯಾರ ಹೌದ್ರಿಪ್ಪ ಅವ್ರ ಉಸಿರು ಹಾದ್ರ ಕಟ್ಟಿ ಭೂಮಿ ಮೇಲೆ ಹಸಿರು ಉಳಿಸಿ ಹೋಗ್ಯಾರ ಅವ್ರು ಉಳ್ದೈತ್ರಿಪ್ಪ ಹೌದಲ್ಲ ಹಾ. ಬರೀ ಸ್ಟೇಜಿಗೆ ಬಂದ್ರೆ ಸಾಕ ಅವರು ಹೌದ್ ಹುಯ್ ಎತ್ತ ಜನ ಹೌದು ಹೌದು ಹೌದಿಲ್ಲ ಹಾ. ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ಬ್ಯಾಡ್ರಿ. ದೈವಿಕ ವಜ್ಜುವಂತ ಅವಶ್ಯಕತೆ ಏನೂ ಇಲ್ಲ ಹೌದ್. ರೇವಣ ಶುದ್ಧರ ಹಲೋ. ಕತಿ ಭಾಗವನ್ನ ಹಾ. ಕೊಡತಕ್ಕಂಥ ದೈವಕ್ಕೆ ಹೇಳಿ ಹೇಳಿ ಮುಂದಿನ ಪಾಠಕ್ಕೆ ನಮ್ಮ ಕಾಕಾರಿ ಹೆಂಗ್ ಹೇಳ್ತಾರ ನೋಡೋಣ ಹೌದ್ ಹಲೋ ಇನ್ನ ಆವಾಜ್ ಇಡುತ್ತೇಳ್ರಿ ನಟ ಹಲೋ ರಂಗ ಮಂಟಪ ಮುಂದ ಭೃಂಗಿ ದೇವ ಬಂದ ಹಲೋ. ಹಾಕಿ ಮಾಡ್ತಿ ದಾರಿಸೋ ಮನಸ್ಸಿಗೆ ಬಂದ ಹಂಗ ಮುರಿತು ಮಾಡಿ ನಗಸು ಬಿಟ್ಟ ಬಲ್ದ ಕೋಡೆದರ ಹಾಡಿ ಹೇಳಲಾಗಲೆ ಮಗ ಪಾಪಾದ ಮಾತು ಬೇಡಲೆ ಮಗ ಭಾಗ ರಂಗ ಮಂಟಪ ಮುಂದ ರಂಗ ಮಂಟಪ ಮುಂದ ಭೃಂಗಿ ದೇವ ಬಂದು ಸುತ್ತ ಹಾಕಿ ಮಾಡ್ತೆ ಧರಿಸೋಗ ಮನಸ್ಸಿಗೆ ಬಂದಂಗ ಮುರಿತೆ ದಾರಿ ಹೋಗ ಮಾಡಿ ನಗಿಸಿ ಬಿಟ್ಟ ಯಾರಿಗೆ ಶಾಂತ ಮನಸ್ಸಿನಿಂದ ಶಿವನಿಗೆ ನೋಡ್ತಿದ್ದ ರೇವಣ ಸಿದ್ಧ ಕೊಂಡ ಇವರಿಗೆ ಸಜ ಬೆದ್ದಾನೋ ಶಂಕರನ ನ್ಯಾದರಿಗೆ ಶಿವ ಕರೆತಾನ ರೇವಣ ಸಿದ್ಧನಿಗೆ ಬಲ ತೊಲೆಂದ ಹಣೆ ಹೇಳುವೆಲೊಲಾಗಲೆ ಮಗ ಕತಿ ಭಾಗ ಶಾಂತ ಮನಸ್ಸಿನಿಂದ ಶಾಂತ ಮನಸ್ಸಿನಿಂದ ಓಹೋ ಅದೆಟ್ಟ ಸೌಂಡ್ ಈ ಕಡೆ ಮಾಡೋಣ ಮಾಡ್ಯಾರಲ್ರಿ ಹೌದು ಹೌದು ಹಾ ಶಾಂತ ಮನಸ್ಸಿನಿಂದ ಶಿವನಿಗೆ ನೋಡ್ತಿದ್ದ ರೇವಣ ಸಿದ್ಧ ಕುಂತ ಇವರಿಗೆ ಸಜ ಬೆದ್ದಾನೋ ಶಂಕರನ ನ್ಯಾದರಿಗೆ ಶಿವ ಕರೆತಾನ ರೇವಣ ಸಿದ್ಧರಿಗೆ ಬಲ ತೊಲೆಂದ ಹಣೆ ಹೇಳುವೆಲೊಲಾಗಲೆ ಶಿವನ ಕೃಪಾ ನನಗ ಸಹಜ ಆಗದೆಂದು ಸಂತೋಷಗೊಂಡಾನು ಮನದಾಗ ಪಾದ ಹಿಡದಾನ ಓಡೋಗಿ ಕ್ಷಣದಾಗ ಮರತ ದಾಟಿ ಬಂದ ದಾರುಕಗ ಬಲ ತೆಲೆಂದ ಹಣೆ ಹೇಳುವೆಲೊಲಾಗಲೆ ಮಗ ಕತಿ ಭಾಗ ಶಿವನ ಕೃಪಾ ನನಗ ಶಿವನ ಕೃಪಾ ನನಗ ಸಹಜ ಆಗದೆಂದು ಸಂತೋಷಗೊಂಡಾನು